ಮುತ್ತಣ್ಣ ಅಂಗಡಿ, ಮುತ್ತಣ್ಣ ಚಾಕ್ನಾ ಸ್ಟೋರ್, ಇಲ್ಲಿ ಕಲಾಸಿಪಾಳ್ಯ, ಬೆಂಗಳೂರು. ನಾನು ಚಿಕ್ಕ ವಯಸ್ಸಿಂದ ನಾನೇ ಇದ್ದೀನಿ ಕಲಾಸಪಾಳ್ಯದಲ್ಲಿ ನಂಬರ್ 1. ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಒಂದು ಸಿಗಾ ಬಂದು ಇದನ್ನ ತಿನ್ಬಿಟ್ಟು ಹೋಗ್ರಿ. ಅಂದರೆ ಇದಂದರೆ ಚಾಕ್ನಾ. ಸ್ಪೇರ್ ಪಾರ್ಟ್ಸಲ್ಲೂ ಮಜಾ ಇದೆ. ಇದು ಗುಂಡಿಕಾಯಿ, ಹಾಂ, ಇದು ಲಿವರು, ಹಾಂ, ಇದು ಬೀಜ, ಹಾಂ, ಕುರಿದು. ಸರ್ ಎಷ್ಟು ವರ್ಷ ಆಯಿತು? 65 ವರ್ಷ. 65 ವರ್ಷ ಆಯ್ತು ಅಂತ ಸ್ಟಾರ್ಟ್ ಮಾಡಿ. ಚಾಕ್ನಾ ರೆಡಿ ಆಗಿದೆ. ಬಿಸಿ ಬಿಸಿ ಕಲಾಸಿಪಾಳ್ಯ ಚಾಕ್ನಾ ಲೈಫಲ್ಲೇ ಫಸ್ಟ್ ಟೈಮ್ ಬಂದಿರೋದು. ಹಾಲ್ಟ್ ಹೃದಯ, ಹಾಂ, ಇದು ಹೃದಯ ಆಯ್ತಾ. ಹಾಂ, ಇದು ಲಿವರು, ಹಾಂ, ಇದು ಮಣೀರಿ, ಹಾಂ, ಸೋರಟಿ, ಹಾಂ, ಮಣೀರಿ. ಇದು ಬೀಜ, ಹ್ಞೂ, ಕಪೂರ, ಅದು ಕುರಿದು ಕಪೂರ. ಇದು ಲೆನ್ಸು, ಲೆನ್ಸ್ ದೊಮ್ಮೆ ಬರುತ್ತಲ್ಲ, ಓಕೆ ಓಕೆ, ಆ ದೊಮ್ಮೆ ಲೆನ್ಸು. ಹಾಂ, ಇದು ಜೇರು, ಹಾಂ, ಬಳ್ಳಿ, ಹಾಂ, ಬರೀ ಚರ್ಬಂದ್ರಿ ಕೇಳೋರು ಕಳ್ಳು. ಹಾಂ, ಇದು ಕೈಮಾ, ಕೈಮಾ, ಮಟನ್ದು ಕೈಮಾ. ಇದು ಶಾಪ್ಸು, ಹಾಂ, ಚಾಪ್ಸ್ ಪೀಸ್ ಮಾಡ್ತೀರಾ? ಮಟನ್ ಚಾಪೀಸ್. ಏನಿದೆ ರೇಟ್ಗಳು? ನೀವು ನೋಡಿ, ಸಿಂಗಲ್ ಪೀಸು 80 ರೂಪಾಯಿ, ಸಿಂಗಲ್ 90, ಡಬಲ್ ತೊಗೊಂಡ್ರೆ 160. 160. ಇದು ಚಾಕ್ನಾ ಎಲ್ಲ ಏನು ಸ್ಟಾರ್ಟ್ ಆಗುತ್ತೆ? ಇದು ಮಿನಿಮಮ್ ಆಗಿದ್ರೆ 200 ರೂಪಾಯಿ, 200. ಆಮೇಲೆ ನೀವು ಎಷ್ಟು ಕಡಿಮೆ ಆಗಿದ್ರೆ ನಾವು 100 ರೂಪಾಯಿಗೂ ಹಾಕ್ಕೊಡ್ತೀವಿ. ಕೈಮಾನು ಪ್ಲೇಟ್ 100 ರೂಪಾಯಿ, ಪ್ಲೇಟ್ 100 ರೂಪಾಯಿ. ಎರಡು ಚಾಪೀಸು 160. ನಾವು 3 ಪೈಪು ಸಾಸೇಜಿ 100 ರೂಪಾಯಿ. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ಇದು 65 ವರ್ಷ ಆಗೋಯ್ತು. ನಾನು ಚಿಕ್ಕ ವಯಸ್ಸಿಂದ ನಾನೇ ಇದ್ದೀನಿ ಕಲಾಸಪಾಳ್ಯದಲ್ಲಿ ನಂಬರ್ 1, ಚಿಕ್ಕ ವಯಸ್ಸಿಂದ. ಇವಾಗ ಎಲ್ಲರೂ ಬಂದು ಹಾಕೊಂಬಿಟ್ಟು ಕಲಾಸಪಾಳ್ಯ ಚಾಕಣ ಚೆನ್ನಾಗಿರಲಿ, ಎಲ್ಲರೂ ಒಳ್ಳೇದು ಮಾಡಿಕೊಡ್ಲಿ. ನಮಗೆ ಅದು ಸಂತೋಷ. ಒಳ್ಳೆ ಥರ ಮಾಡಿಕೊಡ್ಲಿ, ನೀಟಾಗಿರಬೇಕು, ತೊಂದರೆ ಕೊಡಬಾರ್ದು, ಕಸ್ಟಮರ್ಗೆ ಹೆಚ್ಚು ಕಡಿಮೆ ಆಗಬಾರ್ದು. ಆ ಥರ ರೀತಿಯಿಂದ ನಾನು ಇಷ್ಟು ವರ್ಷದಿಂದ ಇಲ್ಲಿ ಇದ್ದೀನಪ್ಪ. ಹೆಸರು ಮುತ್ತು ಅಂತ. ನೀವು ಇಲ್ಲೇನಾ? ನಾನು ನಮ್ಮ ಯಜಮಾನ್ರು ಭೀಮರಾವು ಅಂತ ಇದ್ದರು ಯಜಮಾನ್ರು. ಪೂರ್ಣಿಮಾ ಥಿಯೇಟ್ರ್ ಹತ್ರ ಚಾಕಣ ಅಂಗಡಿ ಇತ್ತಲ್ಲ, ಆವಾಗ ಅಲ್ಲಿ ಕೆಲ್ಸಕ್ಕೆ ಬಂದೆ. ಆಮೇಲೆ ಇಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿದ್ದೆ. ಆವಾಗ ನನಗೆ 4 ಆಣೆ ಸಂಬಳ, 4 ಆಣೆ ಇಲ್ಲ 1 ಕಾಲು ಆಣೆ ಸಂಬಳ. ಆವಾಗಿಂದ 4 ಆಣೆ, 8 ಆಣೆ, 12 ಆಣೆ. ನಿಮ್ಮ ಹೆಸರು? ನನ್ನ ಹೆಸರು ಲೋಹಿತ್ ಅಂತ. ಇಲ್ಲೇ ಕಲಾಸಿಪಾಳ್ಯ. ಕಲಾಸಿಪಾಳ್ಯನೇ. ಕಲಾಸಿಪಾಳ್ಯಕ್ಕೆ ಬನ್ನಿ, ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳ್ತೀರಾ. ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಹೆಂಗೈತೆ ಅಂದ್ಬಿಟ್ಟು. ಬಂದು ತಿನ್ರಿ, ಆಮೇಲೆ ಮಾತಾಡ್ರಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಒಂದು ಸಿಗಾ ಬಂದು ಇದನ್ನ ತಿನ್ಬಿಟ್ಟು ಹೋಗ್ರಿ. ಅಂದರೆ ಇದಂದರೆ ಚಾಕ್ನಾ. ಎಷ್ಟು ವರ್ಷ ಅಂತಿತ್ತು? ನಾನೊಂದು 3 ವರ್ಷದಿಂದ ಬಂದು ತಿಂತಾ ಇದ್ದೀನಿ. ಹಾಂ, ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ತಿನ್ಮೇಲೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ. ಮುತ್ತಣ್ಣ ಅಂಗಡಿ, ಮುತ್ತಣ್ಣ ಚಾಕ್ನಾ ಸ್ಟೋರ್, ಕಲಾಸಿಪಾಳ್ಯ, ಬೆಂಗಳೂರು. ಫಸ್ಟ್ ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೀವಿ. ನಾವು ಇಲ್ಲಿ ಬಂಕಲ್ಲಿ ಕೆಲಸ ಮಾಡೋದು, ಪೆಟ್ರೋಲ್ ಬಂಕಲ್ಲಿ, ಭಾರತ್ ಪೆಟ್ರೋಲ್ ಬಂಕು. ಆವಾಗ ನಮ್ಮ ಫ್ರೆಂಡ್ ಹೇಳಿದಲ್ಲಿ ಚೆನ್ನಾಗಿ ಸಿಗುತ್ತಂತ. ಇದ್ರಿಗಿಂತ ಸೂಪರ್ ಇಲ್ಲಿ ಎಲ್ಲೂ ಇಲ್ಲ, ಇದೇ ಬೆಸ್ಟ್ ಎಲ್ಲಗಿಂತ. ಟೇಸ್ಟು ಚೆನ್ನಾಗಿದೆ, ಫುಲ್ಲು ಸಖತ್ತಾಗಿದೆ, ಆರಾಮಾಗಿ ತಿನ್ಬೋದು. ಚಾಕ್ನಾ ರೆಡಿ ಆಗಿದೆ. ಬಿಸಿ ಬಿಸಿ ಕಲಾಸಿಪಾಳ್ಯ ಚಾಕ್ನಾ ನೋಡ್ಬೋದು. ಒಳ್ಳೊಳ್ಳೆ ಸ್ಪೇರ್ ಪಾರ್ಟ್ಸ್ ಹಾಕಿದ್ದಾರೆ. ಎಲ್ಲ ಸ್ಪೇರ್ ಪಾರ್ಟ್ಸ್ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಫ್ಯಾಟು ಇದೆ, ಲಿವರು, ಒಳ್ಳೆ ಚಟ್ನಿ ಹಾಕಿದ್ದಾರೆ. ಟೇಸ್ಟ್ ಮಾಡೋಣ.
ಅಮೃತ. ಸ್ಪೇರ್ ಪಾರ್ಟ್ಸಲ್ಲೂ ಮಜಾ ಇದೆ, ಅದೇ ಈ ಕಥೆಯ ಸಾರಾಂಶ. ಸ್ಪೇರ್ ಪಾರ್ಟ್ಸೇ ಒಂಥರ ಕಿಕ್, ಅಲ್ಟಿ, ಒಂಥರ ಸಕ್ಯುಲೆಂಟ್ ಅಂತಾರಲ್ಲ, ಸಕ್ಯುಲೆಂಟಾಗಿ ಜ್ಯೂಸಿಯಾಗಿ ಸೂಪರಾಗಿದೆ. ಸಾರ್ಥಕ ಆಯಿತು ಜನ್ಮ. ಖಾರ ಮಾಡಿ ಅಂತ ಹೇಳಿದೆ, ಒಳ್ಳೆ ಖಾರವಾಗಿ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಈ ಬೋಟಿ ಗಿಟ್ಟಿ ತಿನ್ನೋರು, ಲಿವರ್ ತಿನ್ನೋರು, ಗುಡ್ದ ಬೀಜ ಅದರ ತಿನ್ನೋ ಅಭ್ಯಾಸ ಇದ್ದರೆ ಬಂದು ಟ್ರೈ ಮಾಡಿ. ನೆಕ್ಸ್ಟ್ ಲೆವೆಲ್. ಒಂದು ಒಳ್ಳೆ ಲೋಕಲ್ ಕಲಾಸಿ ಪಾಳ್ಯ ಚಾಕ್ನ ಲೈಫಲ್ಲೇ ಫಸ್ಟ್ ಟೈಮ್ ತಿಂದಿರೋದು. ಹಿಂದೆ ನೋಡ್ಬೋದು, ಇಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲೇ ಪಕ್ಕದಲ್ಲೇ ಕೂತ್ಕೊಂಡಿದ್ದ ಇನ್ನಿ ಘಾಟು. ಯಾವಾಗಲೂ ಕಲಾಸಿ ಪಾಳ್ಯಗೆ ಬಂದು ತಿನ್ನಬೇಕು ಅಂತ ಹೆವಿ ಕ್ರೇವಿಂಗ್ಸ್ ಇತ್ತು, ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನೋಡ್ಬೋದು ಎಲ್ಲ ಸ್ಪೇರ್ ಪಾರ್ಟ್ಸು ಇದೆ. ಫ್ಯಾಟು, ಇದು ಬೋಟಿ ಪೀಸು, ಇದು ಬೋಟಿ, ಇದು ಲಿವರು, ಇದು ಲಿವರ್ ನೋಡಿ ಹೆಂಗೆ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಸೊ ಮೇಕೆದು ಎಲ್ಲ ಸ್ಪೇರ್ ಪಾರ್ಟ್ಸ್ ಹಾಕಿ ಮಾಡೋದಿದು ನೆಕ್ಸ್ಟ್ ಲೆವೆಲ್. ಚಟ್ನಿ ಅಂತೂ ಕೇಳಲೇಬೇಡಿ, ಹೆವಿ ಸ್ಪೈಸಿ ಸಕ್ಕತ್ತಾಗಿದೆ ಇದು ಚಟ್ನಿ. ಯಾಕೆ ಕೇಳ್ತೀರಾ ಬಿಡಿ. ನೋಡಿ ಇದು ಫ್ಯಾಟೆಲ್ಲ ಹಾಕಿದ್ದಾರೆ. ಸೊ ಈ ಫ್ಯಾಟ್ ಜೊತೆ ಬೋಟಿ ಪೀಸು, ಸ್ವಲ್ಪ ಚಟ್ನಿ ಹಿಂಗೆ ಎತ್ಕೊಂಡು ಇವಾಗ ಬೇಜಾನ್ ಕಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ, ಬಟ್ ಹುಟ್ಟಿದ ಇಲ್ಲೇ. ಸೊ ಕಲಾಸಿ ಪಾಳ್ಯಲ್ಲಿ ಬಂದು ತಿಂದ್ರೇ ಆ ಒರಿಜಿನಾಲಿಟಿ ಗೊತ್ತಾಗೋದು. ಒಳ್ಳೆ ಸೈಡ್, ಒಳ್ಳೆ ಸ್ಟಾರ್ಟರ್. ಯಾಕೆ ಇಷ್ಟೊಂದು ಐಪ್ ಕೊಡ್ತಾರೆ ಚಾಕ್ನಾಗ ಅಂತ ಇವಾಗ ಗೊತ್ತಾಗ್ತದೆ. ಒಂದೇ ಒಂದು ಪೀಸ್ ಕೊಡಿ ಸಾಕು. ಸೊ ಬ್ರೆಡ್ಡು ಸಕ್ಕತ್ತಾಗಿ ಟೋಸ್ಟ್ ಮಾಡಿ ಮೇಲೆ ಒಂದು ಸ್ವಲ್ಪ ಚಟ್ನಿ ಹಾಕಿ ಖಾರವಾಗಿ ಬ್ರೆಡ್ ಟೋಸ್ಟ್ ಕೊಡ್ತಾರೆ. ಬ್ರೆಡ್ಡನ್ನ ಸ್ವಲ್ಪ ಚಾಕ್ನ ಜೊತೆ ಇಟ್ಕೊಂಡು ಒಂದೆರಡು ಪೀಸ್ ಇಟ್ಕೊಳ್ಳೋಣ, ಸ್ವಲ್ಪ ಚಟ್ನಿ ಎತ್ಕೊಂಡು ಫ್ರೈ ಮಾಡೋಣ. ಸ್ಟಾರ್ಟಿಂಗು ಬ್ರೆಡ್ ಇಲ್ಲದೆ ತಿಂದೆ. ಸ್ಟಾರ್ಟಿಂಗು ಹೆವಿ ಖಾರ ಹೊಡಿತಾಯಿತ್ತು, ಬಟ್ ಅದೇ ಕಿಕ್ಕು. ಖಾರ ಇದ್ದರೆ ಮಜಾ ಆಯಿತು ಚಾಕ್ನ. ಇವಾಗ ಬ್ರೆಡ್ ಜೊತೆ ತಿಂದರೆ ಸ್ವೀಟ್ನೆಸ್, ಬ್ರೆಡ್ ಸ್ವೀಟ್ನೆಸ್ಸು. ಬ್ರೆಡ್ಡಲ್ಲೂ ಚಟ್ನಿ ಖಾರ ಹಾಕಿದ್ದಾರೆ, ಬ್ರೆಡ್ ಸ್ವೀಟ್ನೆಸ್ಸು ಮತ್ತು ಖಾರ ಒಳ್ಳೆ ಮಜಾ. ಯಾಕೆ ಹೇಳ್ತೀರಾ, ತಿಂದ್ರೇ ಗೊತ್ತಾಗೋದು. ಬಂದು ಟ್ರೈ ಮಾಡಿ. ಲೈಫಲ್ಲಿ ಇದೆಲ್ಲ ಟ್ರೈ ಮಾಡಬೇಕು. ಇದೆಲ್ಲ ಟ್ರೈ ಮಾಡಿದ್ರೆ ನಿಮ್ಗೆ ರಿಯಲ್ ಟೇಸ್ಟು, ನಿಮ್ಮ ಟೇಸ್ಟ್ ಬಡ್ಸ್ಗೆ ಒಂಥರ ರಿಯಲ್ ಟೇಸ್ಟ್ ಏನಂತ ಗೊತ್ತಾಗುತ್ತೆ. ಬರೀ ಮಟನ್ ಚಿಕನ್ ತಿನ್ಕೊಂಡಿದ್ರೆ ಆಗಲ್ಲ. ಬಂದು ಸ್ಪೇರ್ ಪಾರ್ಟ್ಸ್ ಟ್ರೈ ಮಾಡಿ, ನೆಕ್ಸ್ಟ್ ಲೆವೆಲ್. ಸೊ ಈ ಚಾಕ್ನ ಸ್ಟಾಲ್ ಹೆಸರು ಮುತ್ತು ಚಾಕ್ನ ಸ್ಟಾಲ್ ಅಂತ. ಕಲಾಸಿ ಪಾಳ್ಯಲ್ಲೇ ಬರುತ್ತೆ. ಕಲಾಸಿ ಪಾಳ್ಯ ಅಂದರೆ ಚಾಕ್ನಾಗೆ ಫೇಮಸ್ಸು. ಸೊ ಮುತ್ತು, ಸೊ ಹಿಂದೆ ನೋಡ್ಬೋದು ಇವರೇ ಮುತ್ತು ಅಂತ. ಹಳೊಬ್ರು, ತುಂಬ ಹಳೊಬ್ರು, ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸರ್ ಎಷ್ಟು ವರ್ಷ ಆಯಿತು? 65 ವರ್ಷ. 65 ವರ್ಷ ಆಯಿತು ಅಂತ ಸ್ಟಾರ್ಟ್ ಮಾಡಿ. ಸೊ ಒಂಥರ ಓಲ್ಡೆಸ್ಟ್ ಕಲಾಸಿ ಪಾಳ್ಯಲ್ಲೇ ಮುತ್ತು ಚಾಕ್ನ ಅಂತ. ಇದೇನು ಏನು ಮಠ ಅಂದರೆ? ಅಲ್ಲ ಏನು ಮಠದ ಹೆಸರು? ಮರಿಸ್ವಾಮಿ ಮಠ ಅಂತ. ಸೊ ಮರಿಸ್ವಾಮಿ ಮಠ ಪಕ್ಕದಲ್ಲೇ ಇರೋದು. ಸೊ ಇದು ಲೊಕೇಶನ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಟ್ರೈ ಮಾಡಿ. ಮರಿಸ್ವಾಮಿ ಮಠ ಕಲಾಸಿ ಪಾಳ್ಯಕ್ಕೆ ಬನ್ನಿ, ಅದ್ರ ಪಕ್ಕದಲ್ಲೇ ಇದೆ. ಸೊ ಇದು ಮೇನ್ಲಿ ಎಲ್ಲ ಆಯಿಲ್ ಇಲ್ಲದೆ ಸುಮ್ಮನೆ ಬರ್ನ್ ಮಾಡಿ, ಚಾರ್ಕೋಲಲ್ಲಿ ಬರ್ನ್ ಮಾಡಿ ಮಾಡೋದು ಇದು. ಸೊ ಹೆವಿ ಹೆಲ್ದಿ ಇರುತ್ತೆ. ಬಂದು ಟ್ರೈ ಮಾಡಿ. ಚೆನ್ನಾಗಿ ಬೇಯಿಸ್ಕೊಡ್ತಾರೆ. ಅದು ಅದ್ರ ಮೇಲೆ ಫ್ಯಾಟ್ ಇರುತ್ತಲ್ಲ, ಆ ಫ್ಯಾಟನ್ನು ಕರ್ಗೋಗಿ ಆ ಫ್ಯಾಟಲ್ಲೇ ಬೆಂದಿರುತ್ತೆ. ಸೊ ಆಯಿಲೇ ಯೂಸ್ ಮಾಡಲ್ಲ. ಸೊ ಫ್ಯಾಟು ಕರ್ಗೋಗುತ್ತೆ ಕುಕ್ ಮಾಡ್ತಾ. ಸೊ ಫುಲ್ ಹೆಲ್ದಿ. ಬಂದು ಟ್ರೈ ಮಾಡಿ, ನೀವೇ ಹೇಳ್ತೀರಾ ಹೆಂಗಿರುತ್ತೆ ಅಂತ.